ನಮಸ್ಕಾರ, ನನ್ನ ಹೆಸರು ರವಿ ಅಂತೇಳಿ. ಸ್ಮಾರ್ಟ್ ಶಾಪ್ ಕಂಪನಿ ಒಳಗಡೆ ಅಗ್ರಿಕಲ್ಚರ್ ಡಿಸ್ಟ್ರಿಬ್ಯೂಟರ್ ನಾನು. ಈ ಸ್ಮಾರ್ಟ್ ಶಾಪ್ ಕಂಪನಿದು ಅಗ್ರೋ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಐತಿ, ಯಾವ್ಯಾವ ಬೆಳೆಗಳಿಗೆ ನಾವು ಇದನ್ನು ಯೂಸ್ ಮಾಡೋದ್ರಿಂದ ಎಷ್ಟು ಪ್ರಮಾಣದೊಳಗಡೆ ನಾವು ಇಳುವರಿ ತಗೋಬೇಕನ್ನೋದು ನಾವು 2 ನಿಮಿಷ ಒಳಗಡೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಆಕ್ಚುಲಿ ನಮ್ಮ ಕಂಪನಿದು ಸ್ಮಾರ್ಟ್ ಶಾಪ್ ಕಂಪನಿದು ಗ್ರೋ ಮೋರ್ ಅಂತೇಳಿ. ಈ ಗ್ರೋ ಮೋರ್ ಒಳಗಡೆ ಮೇನ್ ಕಂಟೆಂಟ್ಸ್ ಇರೋದು ಯುಮಿಕ್ ಮತ್ತು ಫುಲ್ವಿಕ್ ಆಸಿಡ್ ಅಂತೇಳಿ. ಇದನ್ನ ನಾವು ಬೀಜೋಪಚಾರಣೆ ಮಾಡ್ಬೋದು ಅಥವಾ ಒಣ್ಣೆ ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡಿದಂತ ಬೆನಿಫಿಟ್ ಏನಂತಂದ್ರೆ, ಒಂದು ಬೆಳವಣಿಗೆ ಚಲೋ ಬರ್ತೈತಿ, ಪಕ್ಕಲ ಜಾಸ್ತಿ ಹೊಡ್ತೈತಿ, ಮತ್ತೆ ಇಳುವರಿನ ಜಾಸ್ತಿ ಮಾಡ್ಲಿಕ್ಕೆ ಇದನ್ನ ನಾವು ಏನ್ ಮಾಡ್ಬೋದು, ಗ್ರೋ ಮೋರ್ ಅನ್ನ ನಾವು ಯೂಸ್ ಮಾಡ್ಬೋದು. ಬೆಸ್ಟ್ ರಿಸಲ್ಟ್ ಐತಿ. ಎಕರೆಗ ಮಿನಿಮಮ್ ಒಂದು 6 ಕ್ವಿಂಟಲ್ ಅಥವಾ 7 ಕ್ವಿಂಟಲ್ 8 ಕ್ವಿಂಟಲ್ ಮೆಟನ್ನು ತಕ್ಕೋಬಹುದು. ಡಿಪೆಂಡ್ ಅಪಾನ್ ಭೂಮಿ ಮೇಲೆ ಹೋಗುತ್ತಾ. ಒಂದೊಂದು ಭಾಗದಾಗ ಇಳುವರಿ ಚಲೋ ಬರ್ತೈತಿ, ಒಂದೊಂದು ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ನಾವು ಯೂಸ್ ಮಾಡಿ ಯಾರಿಗೆಲ್ಲ ಕೊಟ್ಟಿದ್ದೀವಿ, ಮಿನಿಮಮ್ 6 ಕ್ವಿಂಟಲ್ 7 ಕ್ವಿಂಟಲ್ 8 ಕ್ವಿಂಟಲ್ ಮಟನ್ನು ಇಳುವರಿ ತರ್ತಾರೆ. ಇದು ಗ್ರೋ ಮೋರ್. ಇದು ಫಸ್ಟ್ ಸ್ಪ್ರೇಗೆ ನಾವು ಯೂಸ್ ಮಾಡ್ಬೋದು. ಸೆಕೆಂಡ್ ಸ್ಪ್ರೇ ಯಾವುದು, ಮೋಪ್ ಬಿಡೋ ಟೈಮ್ ಒಳಗಡೆ, ಹೂ ಬಿಡೋ ಟೈಮ್ ಒಳಗಡೆ ಅಮಿನೋ ಆಸಿಡ್ ಅನ್ನ ನಾವು ಯೂಸ್ ಮಾಡ್ಬೋದು. ಅಮಿನೋ ಆಸಿಡ್ ಅನ್ನ ಯೂಸ್ ಮಾಡೋದಂದ್ರೆ, ಇದನ್ನ ಯೂಸ್ ಮಾಡೋದಂದ್ರೆ ನಮ್ಮ ಸಸ್ಯಗಳ ಸಂತಾನಗಳನ್ನ ಬಿಡುಗಡೆ ಮಾಡುವಂತ ಶಕ್ತಿ ಅಮಿನೋ ಆಸಿಡ್ ಒಳಗಡೆ ಇದೆ. ಈ ಅಮಿನೋ ಆಸಿಡ್ ಜೊತೆ ಅಮಿನೋ ಆಸಿಡ್ ಅನ್ನು ಯೂಸ್ ಮಾಡೋದ್ರ ಹೂವುಗಳ ಸಂಖ್ಯೆ ಜಾಸ್ತಿ ಆಗತ್ತ, ಯಾವುದೇ ಹೂವನ್ನು ಉದುರಲಾರ್ದಂಗ ನೋಡ್ಕೊಂತತಿ, ಕಾಳಿನ ಪ್ರಮಾಣ ಜಾಸ್ತಿ ಆಗತಿ, ಕಾಳಿನ ಶೈನಿಂಗ್ ಮೀನ್ಸ್ ಕಲರ್ ಅನ್ನ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡುವಂತ ಶಕ್ತಿ ಈ ಅಮಿನೋದೊಳಗಡೆ ಇದೈತಿ. ನೆಕ್ಸ್ಟ್ ಇದ್ರ ಜೊತೆ ನಮ್ದೊಂದು ಕಂಪನಿದು ಫಂಗಿಸೈಡ್ ಐತಲ್ಲ, ಈ ಫಂಗಿಸೈಡ್ ಅನ್ನ ಯೂಸ್ ಮಾಡೋದು ಏನಂತಂದ್ರ, ಯಾವುದೆಲ್ಲ ಒಂದೊಂದು ಭಾಗದೊಳಗಡೆ ಮಳಿ ಜಾಸ್ತಿ ಆಗಿರ್ತೈತಿ, ಅಥವಾ ಹಳದಿ ಆಗಿರ್ತೈತಿ, ಅಥವಾ ಬೂದಿ ರೋಗ ಬಂದಿರ್ತೈತಿ, ಅಥವಾ ಯಾವುದೋ ಇನ್ಫೆಕ್ಷನ್ ಆಗಿರ್ತದಲ್ಲ, ಆ ಇನ್ಫೆಕ್ಷನ್ ನ ತಡೆಗಟ್ಟಲಿಕ್ಕೋಸ್ಕರ ನಾವು ಇದನ್ನ ಫಂಗಿಸೈಡ್ ಅನ್ನ ಯೂಸ್ ಮಾಡ್ಬೋದು. ಈ ಫಂಗಿಸೈಡ್ ಮಿನಿಮಮ್ ಅಂತ ಇದ್ರು ಒಂದು 4 ಎಕರೆ ಹೊಲಕ್ಕೆ ನಾವು ಇದನ್ನ ಯೂಸ್ ಮಾಡ್ಬೋದು. ಒಂದು ಪಂಪಿಗೆ ಮಿನಿಮಮ್ ಅಂದ್ರು 25 ಗ್ರಾಮ್ ನಾವು ಇದನ್ನ ಹಾಕ್ಬೇಕು. ಓಕೆನಾ. ನೆಕ್ಸ್ಟ್ ಅದ್ರ ಜೊತೆ ನಮ್ದು ಸ್ಪ್ರೆಡರ್ ಅಂತ ಹೇಳಿ. ಈ ಸ್ಪ್ರೆಡರ್ ಏನಂತ ಹೇಳಿದ್ರ, ಇವೇನು ಗ್ರೋ ಮೋರ್, ಅಮಿನೋ ಆಸಿಡ್ ಮತ್ತು ಫಂಗಿಸೈಡ್ ಐತಿ, ಇವೆಲ್ಲಾನು ಇದ್ರೊಳಗಡೆ ಮಿಕ್ಸ್ ಮಾಡಿ ಹೊಡಿದ್ರ ಭೂಮಿ ನಾವೇನು ಬೆಳೆಗಳಿಗೆ ಹೊಡಿತೀವಿ, ನಾವು ಫ್ರಂಟ್ ಸೈಡ್ ಹೊಡಿತೀವಿ. ಆಕ್ಚುಲಿ ಯಾವುದೇ ಭೂಮಿ ಬೆಳೆಗಳಿಗೆ ಕೀಡಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಕೀಟನಾಶಕ ಆಗಿರ್ಬೋದು, ಅದು ಬ್ಯಾಕ್ ಸೈಡ್ ಇರ್ತದೆ. ಆ ಬ್ಯಾಕ್ ಸೈಡ್ ಅನ್ನು ಹೋಗಿ ರೀಚ್ ಮಾಡುವಂತ ಶಕ್ತಿ ಈ ಗ್ರೋ ಯಾವುದು ಸ್ಪ್ರೆಡರ್ ಒಳಗಡೆ ಇದೆ. ಈ ಸ್ಪ್ರೆಡರ್ ಯೂಸ್ ಮಾಡೋದ್ರ ಬೆನಿಫಿಟ್ಸ್ ಏನಂದ್ರೆ, ಇವನ್ನೆಲ್ಲ ಹಾಕಿ ಹೊಡಿದ್ರ ಎಷ್ಟೋ ಜನರು ರೈತರು ಒಳ್ಳ ಎಣ್ಣೆ ಹೊಡಿಸ್ಕೊಳ್ಳೋದಿಲ್ಲ. ಈಗ ಒಮ್ಮೆ ಹೊಡೆದ್ರೆ ಮತ್ತೆ 15 ದಿನ ಹೊಡಿಬೇಕು, ಆ ತರ ಏನಿಲ್ಲ. ಇದು 3 ಬರೆ ಅಥವಾ 4 ಬರೆ ಹೊಡಿ ಜಾಗದಾಗ 2 ಬರೆ ನಾವು ಇದನ್ನ ಸ್ಪ್ರೆಡರ್ ಮಿಕ್ಸ್ ಮಾಡಿ ಹೊಡೆದ್ವಿ ಅಂತಂದ್ರೆ 100% ಬೆಸ್ಟ್ ಲೆವೆಲ್ ಒಳಗಡೆ ರಿಸಲ್ಟ್ ಬರ್ತದೆ. ಇದ್ರ ಜೊತೆ ನಾವು ಪೆಸ್ಟಿಸೈಡ್ ಅನ್ನು ಯೂಸ್ ಮಾಡ್ಬೋದು. ನಾವು ಆಲ್ಮೋಸ್ಟ್ ಇಲ್ಲಿ ಸರೌಂಡ್ ಒಳಗಡೆ ಬಹಳ ಮಂದಿಗೆಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಕೊಟ್ಟಿದ್ದೀವಿ. ಇತರ ಕುಂದಗೋಳ ತಾಲೂಕು ಒಳಗಡೆ, ನವಲಗುಂದ ತಾಲೂಕು ಒಳಗಡೆ, ಗದಗ ತಾಲೂಕು ಒಳಗಡೆ, ಮುಂಡ್ರಿಗಿ ತಾಲೂಕು ಒಳಗಡೆ ಆಲ್ಮೋಸ್ಟ್ ಕೊಟ್ಟಿದ್ದೀವಿ. ಬೆಸ್ಟ್ ರಿಸಲ್ಟ್ ಬಂದತಿ. ಒಮ್ಮೆ ನೋಡಿ ಯೂಸ್ ಮಾಡಿ ನೋಡಿ. 100% ನಿಮ್ಮ ನೀವೇನು ಎಕ್ಸೆಪ್ಟ್ ಮಾಡಿದ್ರೆ ಆ ಎಕ್ಸೆಪ್ಟ್ ತಕ್ಕಂಗ ನೀವು ಆದಾಯನ ಪಡ್ಕೋಬಹುದು. ಪ್ಲಸ್ ಅದು ಎಲ್ಲದಕ್ಕಿಂತ ಜಾಸ್ತಿ ಏನಂತಂದ್ರೆ, ಇವತ್ತಿನ ಟೈಮ್ ಒಳಗಡೆ ಎಷ್ಟೋ ಜನರು ರಾಸಾಯನಿಕ ಹಾಕಿ ಭೂಮಿ ಫಲವತ್ತತೆ ಹಾಳಾಗತೈತಿ. ಭೂಮಿ ಫಲವತ್ತತೆ ಜಾಸ್ತಿ ಮಾಡಬೇಕು, ಮತ್ತೆ ಮುಂದಿನ ಪೀಳಿಗೆಗೋಸ್ಕರ ಭೂಮಿ ಉಳಿಬೇಕಂತಂದ್ರೆ ನಾವು ಪ್ಯೂರ್ ಆರ್ಗ್ಯಾನಿಕ್ ಯೂಸ್ ಮಾಡಬೇಕು. ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಬೆಸ್ಟ್ ಲೆವೆಲ್ ಒಳಗೆ ನಮ್ಮ ಹೆಲ್ತಿನೂ ಇರ್ಬೋದು, ಪ್ಲಸ್ ನಮ್ಮ ಭೂಮಿನೂ ಕ್ವಾಲಿಟಿನೂ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸ್ಮಾರ್ಟ್ ಶಾಪ್.